ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, PU ಆಗಿರ್ಬೋದು, ಅದೇ ರೀತಿ ಈ ಕಾಲೇಜ್ ಕೂಡ ಡಿಗ್ರಿ ಕೂಡ ಅದೇ ಥರನೇ ನಾನು ಕಂಟಿನ್ಯೂ ಮಾಡಿದೆ. ಆದರೆ ನನಗೆ ಅದರಲ್ಲಿ ಯಾವುದೇ ಬೇಜಾರಿಲ್ಲ, ನನಗೆ ತುಂಬಾ ಇಷ್ಟ ಆಯಿತು ಈ ಕಾಲೇಜ್. ಫಸ್ಟ್ ನಮ್ಮ ಸರ್ ಬಗ್ಗೆ ಹೇಳಬೇಕು ಅಂತಂತಂದರೆ, ಫಸ್ಟು ಮಂಜುನಾಥ್ ಸರ್ ಅವರು ಫಸ್ಟ್ ಡೇ ಅಲ್ಲಿ ಸೆಕೆಂಡ್ ಅವರ್ ತಗೊಂಡಿದ್ರು. ಫಸ್ಟ್ ಚೇತನ್ ಸರ್ ತಗೊಂಡಿದ್ರು. ಅವರು ಇಲ್ಲಿ ಕೆಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ರು, ನಾವು ಅಲ್ಲಿ ಮೇಲೆ ಇಟ್ಟಿದ್ವಿ. ಅವಾಗೇ ನನಗೆ ಅನಿಸಿತ್ತು. ಅದೇ ನೆಕ್ಸ್ಟ್ ಅವರ್ ಅವ್ರು ಸೆಕೆಂಡ್ ಅವರ್ ಕೂಡ ನನಗೆ ಒಂದು ಕ್ಲಾಸ್ ಕೂಡ ಇವಾಗ ಕೂಡ ನನಗೆ ಕೈ ಸ್ಟ್ರೇಟ್ ಆಗ್ತವೆ ಆ ಸರ್ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕಂತಂದರೆ. ಅದು ತುಂಬಾ ಆ್ಯಕ್ಟಿವ್ ಆಗಿರುತ್ತೆ ಆ ಕ್ಲಾಸ್. ಆದರೆ ನಾನೇ ಬರೀ ಎಡವಟ್ ಮಾಡ್ಕೊತಾ ಇರ್ತೀನಿ ಪ್ರಾಬ್ಲಮ್ಸ್ ಮಾಡ್ಬೇಕಾರೆ. ಮತ್ತು ಸುಮಲತಾ ಮ್ಯಾಮ್ ನನ್ನ ಏನಾದರೂ ಬೋರ್ ಆಗ್ತಿತ್ತು ಅಂತಂದರೂ ಕೂಡ ಅವರು ಸಿಲೆಬಸ್ ರಿಲೇಟೆಡಾಗಿ ಏನಾದರೂ ಒಂದು ತಮಾಷೆ ಮಾಡಿ ಕಲಿಸೋರು. ಅವ್ರನ್ನ ಸರಸ್ವತಿ ಅಂತಂದರೂ ತಪ್ಪಾಗಲಿಕ್ಕಿಲ್ಲ. ಅವ್ರ ಡ್ರೆಸ್ಸೆನ್ಸ್ ಆಗಿರ್ಬೋದು, ಅವ್ರ ಬಿಹೇವಿಯರ್ ಆಗಿರ್ಬೋದು, ರೆಸ್ಪೆಕ್ಟ್ ಕೊಡೋದು. ಒಂಚೂರು ಡೌಟಲ್ಲಿ ಇದ್ದರೂ ಕೂಡ ಅವರೇ ಬಂದು ಹೇಳ್ಕೊಳ್ತಾ ಹೋಗುತ್ತೆ. ಚೇತನ್ ಸರ್ ಎಲ್ಲ ಜೊತೆನೂ ಫ್ರೆಂಡ್ಲಿಯಾಗೇ ಇದ್ದರು. ಅವ್ರ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಕೂಡ ಎಲ್ಲರನ್ನೂ ನಗಿಸ್ತಾನೇ ಕ್ಲಾಸ್ ಮಾಡೋದು. ಸವಿತಾ ಮ್ಯಾಮ್ ಫಸ್ಟಿಗೆ ಅಷ್ಟೊಂದು ಅಡ್ಜಸ್ಟ್ ಆಗ್ತಿದ್ದಿಲ್ಲ. ಸೆಕೆಂಡ್ ಇಯರಿಗೆ ಬಂದಾದ್ಮೇಲೆ ನಮಗೆ ಏನಾದರೂ ಸ್ವಲ್ಪ ಬೋರ್ ಆದರೂ ಕೂಡ ಕ್ಲಾಸ್ ಆ ಮ್ಯಾಮ್ ಏನು ಮಾಡಿಸ್ತಾನೆ, ನಮ್ಮ ಗೇಮ್ ಜೊತೆನೇ ಅರ್ಧ ಗಂಟೆ ಕ್ಲಾಸ್ ಮಾಡಿದರೆ ಅರ್ಧ ಗಂಟೆ ಗೇಮ್ ಮಾಡಿಸ್ತಾ ಸಿಲೆಬಸ್ ಕವರ್ ಮಾಡೋರು. ಅದೇ ರೀತಿ ನಮಗೂ ಕೂಡ ಎಂಟರ್ಟೈನ್ಮೆಂಟ್ ಆಗಿ ಚೆನ್ನಾಗಿತ್ತು. ಮತ್ತು ಕಾಲೇಜ್ ಆ ಸರ್ ಕ್ಲಾಸಲ್ಲಿ ನಾವು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ವಿ. ಆ ಕಡೆ ನೋಡೋದಾಗಿರ್ಬೋದು, ಈ ಕಡೆ ನೋಡೋದಾಗಿರ್ಬೋದು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸುನೀತಾ ಮ್ಯಾಮ್ ಕೂಡ ತುಂಬ ಚೆನ್ನಾಗಿ ತುಂಬ ಫ್ರೆಂಡ್ಲಿಯಾಗಿಯೇ ಇರ್ತಾರೆ, ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ. ಮತ್ತು ಲೈಬ್ರರಿ ಸರ್ ನಾವು ಇವಾಗ ಬುಕ್ಸ್ ಯಾವಾದರೂ ಸಿಕ್ಕಿಲ್ಲ ಅಂತಂದರೆ ಅವ್ರು ಏನೇ ವರ್ಕ್ ಮಾಡ್ತಾ ಇದ್ರು ಕೂಡ ಅದನ್ನು ಬಿಟ್ಟು ಬಂದು ಹುಡುಕೊಡ್ತಾರೆ ಬುಕ್ಸು. ಇವಾಗ ಒಂದು ಯಾವುದಾದ್ರೂ ಟಾಪಿಕ್ ಆಗಿರ್ಬೋದು, ಅದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂತಂದರೂ ಕೂಡ ಅದ್ರ ಬಗ್ಗೆ ಹೇಳೋದಾಗಿರ್ಬೋದು, ಕ್ವಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡೋದ್ರಿಂದ ಅದೇನಾದರೂ ಸಿಕ್ಕಿಲ್ಲ ಅಂತಂದರೆ ಸೀನಿಯರ್ಸಿಗೆ ಕಾಲ್ ಮಾಡಿ ಸರ್ ನಮಗೆ ಕೊಡ್ತಾಯಿತ್ತು. ತುಂಬ ಅಂದ್ಕೊಳ್ತೀನಿ ಎಲ್ಲರೂ ಫ್ರೆಂಡ್ಸ್ ಅಂತ ಬಂತು ಅಂತಂದರೆ ನಾವು ಒಂಥರ ಫ್ಯಾಮಿಲಿ ಥರ ಎಲ್ಲರೂ ನಾವು ನಿಶ್ಚಿತ ಮ್ಯಾಮ್ ನಮಗೆ ಫಾರ್ಮಲ್ ಆಗಿ ಮಾತಾಡ್ರಿ ಅಂತ ನಾವು ಎಷ್ಟೇ ಹೇಳಿದ್ರು ಕೂಡ ಒಂಥರ ಇನ್ಫಾರ್ಮಲ್ ಆಗಿನೇ ತುಂಬಾ ಒಂಥರ ಫ್ರೆಂಡ್ಸ್ ಅನ್ನೋದಕ್ಕಿಂತ ಫ್ಯಾಮಿಲಿ ಅನ್ನೋ ಇಷ್ಟು ಹೇಳಲ್ಲ ಅವಕಾಶ ಮಾಡಿಕೊಡ್ತೀನಿ.